ನಮ್ಮೂರಿನ ಸ್ಟೈಲ್ ಮೀನ್ ಸಾರ್ ರೆಡಿ. ಹೆಂಗೆ ಕೊತ 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 ಅಂತ ಇದೆ ನೋಡಿ. ಟೋಟಲ್ ಇಷ್ಟು ಐಟಮ್ಸ್ಗಳು ಮೀನ್ ಸಾರಿಗೆ ಬೇಕಾಗತ್ತೆ. ನಮ್ಮೂರಿನ ಸ್ಟೈಲ್ ಫಿಶ್ ಸಾರು ಹೇಗೆ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ನೋಡಿ. ಹೆಂಗ್ ಬಂದಿದೆ ನೋಡೋಣ ಟೇಸ್ಟ್. ಅಡ್ಗೆ ಚಾನಲ್ ಇದು ಸಕ್ಕದಾಗಿದೆ ಟೇಸ್ಟು. ನನ್ ಕ್ಯೂಟಿ ನೋಡಿ ಹೆಂಗ್ ನಿಂತಿದ್ದಾಳೆ. ಏನಕ್ಕೆ ಅಂದ್ರೆ ತುಂಬಾ ದಿನಗಳಾದ್ಮೇಲೆ ವಾಕಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಇಲ್ಲಿ ನೋಡಿ, ಇದು ನೋಡಿ ಕಿಟಿ, ಇಲ್ಲಿ ಹೋಗೋಣ ವಾಕಿಂಗ್ಗೆ. ಆಡೋದು ನೋಡಿ, ಇಡ್ಕೊ ನೋಡಿ, ಇಟ್ಕೊಳ್ಳೋದು ನೋಡಿ ಖುಷಿ ಅವಳಿಗೆ. ತುಂಬ ದಿನನ ಎಷ್ಟು ತಿಂಗಳಾಗ್ತಾ ಬಂದಿಲ್ವಾ ಬೇಬಿ ಅವಳಿಗೆ ವಾಕಿಂಗ್ ಮಾಡ್ಸೋದೆ ನೋಡಿ. ಸುಮಾರು ದಿನ ಆದಮೇಲೆ ಬಿಸಿಲು ಬರ್ತೈತೆ, ಅದಕ್ಕೆ ಅಪ್ಪ ಮಗಳದು ಡ್ಯಾನ್ಸು. ಯಾಕಂದರೆ ನಾವು ವಾಕಿಂಗ್ ಹೋಗೋದು ಬಿಟ್ಟೆ ಎಷ್ಟು ಹತ್ತತ್ರ ಒಂದು ತಿಂಗಳಾಯ್ತು ಅಲ್ವೇನ? ಒಂದು ತಿಂಗಳೇನು ಜಾಸ್ತಿ ಆಯಿತು. ಇದೊಂಚೂರು ಉದ್ದ ಐತಲ್ಲ, ಅದನ್ನ ಹಿಡ್ಕೊಳ್ಳೋದು ಬೇಬಿ. ಇದು ಚಿಕ್ಕದು ಹಿಂಗೆ ಹಿಡಿಯೋಕ್ಕಾಗಲ್ಲ ನನಗೆ. ಅದಕ್ಕೆ ಉದ್ದ ಅಂದರೆ ಹಿಂಗಾದ್ರೆ ಹಿಡಿಬೋದು. ಇದು ಕೈ ನೋವು ಬರುತ್ತೆ ಇಷ್ಟಕ್ಕೆ ಹಿಡ್ಕೊಂಡ್ರೆ. ಅಯ್ಯ ಅದಕ್ಕೆ ವಾಕಿಂಗ್ ಹೊಟ್ಟಿದ್ವಿ. ಅದು ನಾವು ಗೂಜಿನೇ ಬಂದು ಬಾ ಬೇಬಿ ವಾಕಿಂಗ್ ಹೋಗೋಣ ಅಂತ ಕರ್ದ. ಹೌದು, ಯಾಕಂದ್ರೆ ನನ್ನ ಕ್ಯೂಟಿ ತುಂಬಾ ಮಿಸ್ ಮಾಡ್ಕೊಂತಿದ್ಲು ವಾಕಿಂಗ್. ಯಾಕಂದ್ರೆ ವಾಕಿಂಗ್ ಅಲ್ಲೇ ತುಂಬಾ ಖುಷಿ ಇವಳಿಗೆ. ಈ ತರ ಹಾಕಳಕ್ಕೆ ಮಿಸ್ ಮಾಡ್ಕೊಂತಿದ್ದ ನೀನು? ಮಿಸ್ ಮಾಡ್ಕೊಂತಿದ್ದೆ ಅಮ್ಮ ಅಂತಾಳೆ ಅವಳು. ಕೊಡು ಬನ್ನಿ ಕ್ಯೂಟಿ. ಮಸ್ತಿರೆ. ಆ್ಯಕ್ಚುಲಿ ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ, ಲಾಸ್ಟ್ ಅಂದರೆ ಒಂದು ವಾರದ ಹಿಂದೆ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾವುದು ನಮ್ಮಮ್ಮ ಮಾಡಿದ ಸ್ಪೆಷಲ್ ವೈಟ್ ಕಲರ್ ಬಿರಿಯಾನಿ ಮಾಡಿದ್ದೆ ಅಲ್ಲ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮಮ್ಮ ಫಿಶ್ಶಿದು ಮೀನು ಸಾರು ಸಕ್ಕದಾಗಿ ಮಾಡ್ತಾರೆ, ನಮ್ಮ ಊರಿನ ಸ್ಟೈಲ್ ಇದು ಮೀನು ಸಾರು ಸಕ್ಕದಾಗಿ ಮಾಡ್ತಾರೆ ಅಂತ ಹೇಳಿದೆ. ಅದು ಯಾರಿಗಾರು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಅಂತ ಹೇಳಿದೆ. ಅದಕ್ಕೂ ಒಂದಿಷ್ಟು ಕಮೆಂಟ್ಸ್ಗಳು ಬಂದಿದೆ. ಫಿಶ್ ಸಾಂಬಾರು ಮೀನು ಸಾರು ಅಂತ ಬಂದಿದೆ. ಸೊ ಈ ವಿಡಿಯೋದಲ್ಲಿ ಅದಿರುತ್ತೆ. ಸೊ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತಂದರೆ, ನಮ್ಮೂರಿನ ಸ್ಟೈಲು ಫಿಶ್ ಸಾರು ಹೇಗೆ ಮಾಡ್ತಾರೆ ಅಂತ ಕಂಪ್ಲೀಟಾಗಿ ನೋಡಿ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಹಾಗೆ ಏನು ಅದು ಯಾರು ಹಾಕಿಲ್ಲ, ಕಮೆಂಟ್ ಹಾಕಿಲ್ಲ, ಒಬ್ಬರು ಕಮೆಂಟ್ ಹಾಕಿಲ್ಲ. ಅದು ಏನು ಮಾಡೋಣ. ಸೊ ವೆಲ್ಕಮ್ ಮಾಡಬೇಡ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ನನ್ನ ಮಗಳಿಗಂತೂ ಒಳ್ಳೆ ವಾಕಿಂಗ್ ಆಯ್ತಲ್ವ ಕ್ಯೂಟಿ? ತುಂಬ ದಿನಗಳ ಹತ್ರ ಒಂದು ತಿಂಗಳಾಗ್ತಾ ಬಂತು. ಅಂದರೆ ಡೈಲಿ ನಮ್ಮ ಹಾಸನದಲ್ಲಿ ಪಿರಿ ಮಳೆ ಬರ್ತಾನೆ ಇತ್ತು. ಸೊ ವಾಕಿಂಗೂ ಇಲ್ಲ, ಜಾಗಿಂಗೂ ಇಲ್ಲ, ಎಂಥದ್ದು ಇಲ್ಲ ಆಗ್ತಾಯಿತ್ತು. ಇವಾಗ ನನ್ನ ಕ್ಯೂಟಿಗೆ ಫುಲ್ ಖುಷಿ ಆಯಿತು. ನನ್ನ ಕ್ಯೂಟಿ ನಾರ್ಮಲಾಗಿ ಎತ್ಕೊಂಡಾಗ ಅಳೋದು ಜಾಸ್ತಿ, ಬಿಡಿ ನನ್ನ ಕೆಳಗೆ ಬಿಡಿ ಅಂತ. ಬಟ್ ಇದರಲ್ಲಿ ಏನು ಕೂರಿಸ್ಕೊಂತೀನಲ್ಲ, ಸುಮ್ಮನೆ ಗಂಟುಗಟ್ಲಾರು ಸುಮ್ಮನೆ ಕೂತ್ಕೊಂತಾಳೆ. ಒಂದೊಂದ್ಸಲ ಅದರಲ್ಲೇ ನಿದ್ದೆ ಮಾಡಿರ್ತಾಳೆ. ಸೊ ಹಾಗೆ ಯಾರ್ಯಾರು ಹೇಳೋದೇ ಮರ್ತೋಯ್ತು, ಹಾಗೆ ಯಾರ್ಯಾರು ನನ್ನ ವೀಡಿಯೋಸ್ಗಳನ್ನ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ನೋಡಿ, ಓಕೆನಾ? ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗ ಇಳಿಸ್ಬೇಕಾದ್ರೆ ಅಳ್ತಿದ್ಲು ನೋಡೋಣ. ಸುಮಾರು ದಿನ ಆಯ್ತಲ್ಲ, ಏನು ರಿಯಾಕ್ಟ್ ಮಾಡ್ತಾಳೆ ಅಂತ ಬಿಟ್ಟರೆ ಖುಷಿ ಆಗ್ತಲ್ಲ ಅನ್ಸುತ್ತೆ. ನೋಡೋಣ, ರಿಯಾಕ್ಷನ್ ಕೊಡ್ತಾಳೆ. ಹಾಂ ಸಾಕು, ವಾಕಿಂಗ್ ಮುಗೀತು ಕ್ಯೂಟಿ, ವಾಕಿಂಗ್ ಮುಗೀತು. ಸರಿ ನಡಿ ಅಂದ್ಲು. ಸರಿ ನಡಿ ಪಾಪ, ನಿನ್ನ ಕೆಲಸ ಆಯ್ತು ಅಂದ್ಲು. ಇಡಿ ತಗೋ ಎಲ್ಲಿತ್ತದು ಅಲ್ಲೋಗಿಡು, ತಗೊಂಡೋಗಿಡು, ಅಲ್ಲೋಗಿ ನೇತಾಕು. ಅಯ್ಯೋ ಎಲ್ಲ ಸಿಗಾಕೊಂಡಿರೋದು ನೋಡಿ. ನೋಡ್ತೀನಿ ನಮ್ಮಪ್ಪ ಯಾಕೆ ತಿಕ್ಕುತ್ತಾರೆ ಆಡ್ತಾರೆ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ಲಾಗಿ ಬಿಸಿಬೇಳೆ ಬಾತ್ ಮಾಡಿದ್ದಾರೆ. ಆ್ಯಕ್ಚುಲಿ ನಂದು ಸ್ಪೆಷಲ್ ಏನು ಅಂತಂದರೆ, ಬಿಸಿಬೇಳೆ ಬಾತಿಗೆ ಜಾಸ್ತಿ ಬೂಂದಿ ಕಾಳು ಹಾಕೊಂಡು ತಿನ್ನೋದು. ಅದೇ ನನ್ನ ಸ್ಪೆಷಾಲಿಟಿ. ನೀನೇನು ನೋಡ್ತಾ ಇದೀಯಾ? ನಾನು ಯಾರು ತಿಂಡಿ ತಿಂತಾರೆ ನಮ್ಮ ಮನೇಲಿ ಅವ್ರ ಹತ್ರ ಹೋಗಿ ಕೂತ್ಕೊಂತಾಳೆ ಅವಳು, ನನಗೂ ಕೊಡು ಅಂತ. ಸೊ ನೋಡಿದ್ರಲ್ಲ, ಈಗ ಬಿಸಿಬೇಳೆ ಬಾತು ನಮ್ಮಮ್ಮ ತಿಂಡಿ ಮಾಡಿದ್ದಾರೆ, ಸ್ಪೆಷಲಾಗಿ ಸಕ್ಕದಾಗಿರುತ್ತೆ. ಇದ್ರದ್ದು ಏನಾದ್ರು ರೆಸಿಪಿ ಏನಾದ್ರು ಬೇಕು ಅಂದರೆ MTR ಪೌಡ್ರ್ ಹಾಕಿ ಮಾಡಿದ್ದಾರೆ. ಇದ್ರದ್ದು ಒಂದು ರೆಸಿಪಿ ಬೇಕಂತ. ಇನ್ನು ಅಡುಗೆ ಚಾನಲ್ಲ ಏನು ನಿಂದ? ಹಾಂ ಎಲ್ಲ ಎಲ್ಲಿ? ಇಲ್ಲಿ ನಾನು ಎಲ್ಲೋದೆ? ಇಲ್ಲಿದೆ ಅಡುಗೆ ಚಾನಲ್ಲ ಇದು. MTR ರೆಸಿಪಿ ಯಾಕೆ ಮಾಡಿರೋದು ಗೊತ್ತಾಯ್ತು? ಅದೇ ಆ ಪೌಡ್ರ್ ಹಾಕಿ ಹೆಂಗೆ ಮಾಡೋದು ಅಂತ. ಏನು ಅಡುಗೆ ಚಾನಲ್ ಮಾಡ್ಕೊಂಡಿದ್ಯಾ ಅಲ್ಲೇ? ಅಡುಗೆ ಚಾನಲ್ ಅದು ಬಿಡಿ. ಇಲ್ಲಿ ನೋಡಿಲಿ, ಬಿಸಿಬೇಳೆ ಬಾತ್ ಕಮ್ಮಿ ಐತೆ, ಖಾರ ಬುಂದಿ ಜಾಸ್ತಿ ಐತೆ. ಯಾವ್ದು ಖಾರ ಬುಂದಿಗೆ ಬಿಸಿಬೇಳೆ ಬಾತ್ ಹಾಕೊಂಡಿದ್ಯಾ, ಬಿಸಿಬೇಳೆ ಬಾತ್ ಖಾರ ಬುಂದಿ ಹಾಕೊಂಡಿದ್ಯಾ? ಹಾಂ ನೋಡಲ್ಲಿ ಮಾಡು. ನೀನು ಒಂದು ಅಕೌಂಟ್ ಓಪನ್ ಮಾಡು.
ನಿಮ್ಗೆ ಬೇಕಾಗಿದ್ದ ಅಡಿಗೆ ನಾನು ಮಾಡ್ತೀನಿ ಅಂತ ಓಪನ್ ಮಾಡು ಅದ್ರಲ್ಲಿ ಮಾಡ್ಕ ಏನು ಬೇಡ ಪೌಡರ್ ಹಾಕಿ ಮಾಡಿ ಅಷ್ಟೇ. ಹಾ, ಆ ಪೌಡ್ರಲ್ಲಿ ಎಲ್ಲ ಇರುತ್ತೆ, ಇನ್ಸ್ಟ್ರಕ್ಷನ್ಸ್ ಪೌಡ್ರಲ್ಲಿ ಎಲ್ಲ ಇರುತ್ತೆ. ಯಾವ ಪೌಡರ್ ಬೇಕಂತ ಕೇಳಿ MTR ಎಲ್ಲ ಬ್ರ್ಯಾಂಡ್ ಇದು ಇರುತ್ತೆ, MTR, ಎವರೆಸ್ಟ್, ಆಚಿ, ಅದೇ ನಂಗೆ ಗೊತ್ತಿಲ್ಲ, ಅದರಲ್ಲೇ ಕೊಟ್ಟಿರ್ತಾರೆ ಹಿಂದ್ಗಡೆ ಮಾಡೋ ವಿಧಾನ. ಇಲ್ಲಿ ನಮ್ಮ ಅಮ್ಮನ ತೋರ್ಸಮ್ಮ ರೆಡಿನಾ? ಇವತ್ತು ಫಿಶ್, ನೀನು ಫಿಶ್ ಸಾಂಬಾರ್ ಏನು ಮಾಡ್ತೀಯಾ ಅಂತ ಸ್ಪೆಷಲ್ ಮಂಗಳೂರು ಸ್ಟೈಲ್, ನಮ್ಮೂರಿನ ಸ್ಟೈಲ್ ಫಿಶ್ ಸಾಂಬಾರ್ ಅಂತ ಹಾಕಿದಾಗ ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ. ಇವತ್ತು ಮೀನ್ ತಗೊಂಡ್ ಕೊಡ್ತೀನಿ, ಸೂಪರ್ ಆಗಿ ಫಿಶ್ ಸಾರು ಮಾಡು. ಫ್ರೈ ಮಾಡಲ್ವಾ? ಫ್ರೈ ಮಾಡ್ತಾರೆ ಕಾಮನ್, ಬಟ್ ಫಿಶ್ ಸಾರಿದು ವಿಡಿಯೋ. ಓಕೆ. ನೀನೇನೋ ಯೋಚನೆ ಮಾಡ್ತಿದ್ಯಾ? ಇವ್ರು ಇವಾಗ ನಾನು ಬೆಳಬೆಳಿಗ್ಗೆ ತಲೆ ಬಾಚ್ಕೊಂಡು ನಾನೀಗ ಏನ್ ತಿಂತೀನಲ್ಲ, ನನಗೆ ಕೊಡ್ತಾನ ಇಲ್ವಾ ಅಂತ ಯೋಚನೆ ಮಾಡ್ತೀನಿ. ಕ್ರಾಪ್ ನೋಡೋಳ್ದು, ಕ್ರಾಪ್ ಮುದ್ದು ಕಂದ, ಹಾ ಚಿನ್ನ ಮಗುವೇ ಜಾಣ ಮಗುವೇ ಮುದ್ದು ಕಂದ, ಸ್ಟಾರ್ಟ್. ನನ್ನ ಹಾಡೋದು. ಅದ್ ನನ್ನ ಹಾಡು. ನಾನು ಹೇಳ್ತಿದ್ದೆ ಒಂದಿನ ಅದನ್ನ, ಫೇಮಸ್. ನಾನು ಹೇಳ್ತಿದ್ದೆ ಒಂದಿನ ಅದನ್ನ ಕದ್ಬಿಟ್ಟು ಅವನು ಹಾಡು ಮಾಡ್ಕೊಂಡಿದ್ದಾನೆ ಅಷ್ಟೇ. ಸ್ಟಾರ್ಟ್ ಮಾಡಿ ಇವಾಗ. ಏನ್ ತಿನ್ನೋದ? ಅದನ್ನ ತಿನ್ಕೊಂತೀನಿ, ಕೊಡು ಸಾಕು. ಹಂಗೆ ತೊಳಿರಿ. ನೀನು ಮಜ್ಜಿಗೆ ಕುಡ್ದು ಎದ್ದೋಗಿ ನೀನು, ಆಯ್ತಾ? ಚಿಕನ್ ಎಲ್ಲ ತೊಳಿಬಾರ್ದಂತ ಗೊತ್ತಾ, ಬ್ಯಾಕ್ಟೀರಿಯಾ ಹರಡುತ್ತಂತೆ. ಸಾಕು ನಡಿಯಲ್ಲಿ. ಓಕೆ, ಮೀನು ಫಿಶ್ ತಂದಿದ್ದೀನಿ, ಇಲ್ಲಿ ನೋಡಿ. ಲಕ 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 ಲಕ. ಮೀನು ಬಂಗಡೆ ಮೀನು. ಆ್ಯಕ್ಚುಲಿ ಒಂದು ಮೀನು ತೋರ್ಸಮ್ಮ. ಆ್ಯಕ್ಚುಲಿ ನಾನು ನೋಡಿ ತಲೆ ಕಟ್ ಮಾಡ್ತೀನಿ ನಾನು. ತಲೆ ಅಂದರೆ ನಾನು ಆ್ಯಕ್ಚುಲಿ ಮೀನು ತಲೆಯಲ್ಲೇ ಪವರ್ ಇದೆ ಅಂತ ಹೇಳ್ತಾರೆ, ಬಟ್ ನನಗೇನು ಕಿವಿ ಇರುತ್ತೆ ನೋಡಿ, ಕಿವಿ ಮತ್ತು ಕಣ್ಣನ್ನ ನಂಗೆ ತಿನ್ನಕ್ಕೆ ಇಷ್ಟಪಡಲ್ಲ, ಅದೆರಡು ಕಟ್ ಮಾಡ್ತೀನಿ ನಾನು. ಇದೇ ಪೀಸ್ ಹಾಕೋದಮ್ಮ. ಆ್ಯಕ್ಚುಲಿ ಬೇಬಿ ಇನ್ನೊಂದೇನಾಯ್ತು ಗೊತ್ತಾ ಬೇಬಿ? ಬೈಲಿ ಇವತ್ತೇನಾಯ್ತು ಗೊತ್ತಾ, ನಾನು ಮೀನು ತರಕ್ಕೆ ಹೋಗಿದ್ದೆ. ಮೀನು ತಗೊಂಡ ತಕ್ಷಣನೇ ಒಬ್ಬ ಮಗ ಮತ್ತು ಒಬ್ರು ತಾಯಿ, ಆಯ್ತಾ? ಮಗ ನನಗಿಂತ ಉದ್ದ ಇದ್ದಾನೆ. ಐ ಥಿಂಕ್ ನನ್ನಷ್ಟು ಏಜ್ ಆಗಿಲ್ಲ ಅನ್ಕೊಂತೀನಿ, ಬಟ್ ನನಗಿಂತ ಉದ್ದ ಇದ್ದಾರೆ. ಬಟ್ ಗಾಡೀಲಿ ಹಿಂಗೆ ಹೋದ್ರು, ನಾನು ನೋಡಿದ್ರು, ನಾನು ಅದು ನೋಡಿದೆ, ನಾನು ಮಾಸ್ಕ್ ಹಾಕೊಂಡೆ, ನಾನು ಗಾಡೀಲಿ ಹಿಂಗೆ ಹೋಗ್ತಾ ಇದ್ದೆ. ನಂಗೆ ಅಷ್ಟೇ ನೆನ್ಪಿರೋದು. ಇಡೀ ಬ್ಲಾಗ್ ಅಲ್ಲೆಲ್ಲ ಯಾವಾಗ ಇದೇ ಕಲರ್ ಬಟ್ಟೆ ಹಾಕೊಂಡಿರ್ತೀರಲ್ಲ, ಹೇಳ್ಬೇಕು ನೀನು ಸರ್, ಬೆಳಗ್ಗೆ ಎಕ್ಸರ್ಸೈಸ್ಗೆ ಸ್ವಲ್ಪ ನಾನು ಹೇಳೋದನ್ನ ಫಸ್ಟ್ ಮುಚ್ಕೊಂಡು ಕೇಳಿ, ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಗಾಡೀಲಿ ಹಿಂಗೆ ಹೋದ ತಕ್ಷಣನೇ ಅವರು ಹಿಂಗೆ ಅಂದರು. ನಾನು ಯಾರು ಅಂತ ನನ್ನ ಗಮನ ಆ ಕಡೆ ಹೋಯ್ತು. ಅವರು ತಾಯಿ ಇದ್ದವರು ಸಾರ್ ಹೆಂಗೆ ಮಾತಾಡ್ಸಿದ್ರು, ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅಂದರೆ ನಂಗೆ ಸಿಕ್ಕಾಪಟ್ಟೆ ಸಖತ್ ಖುಷಿ ಆಗೋಯ್ತು. ಏನಂತ ಹೇಳಿದ್ರು ಅಂದರೆ, ನಿಮ್ಮ ಮಗಳು ಕಂಡ್ರೆ ನಂಗೆ ತುಂಬ ಇಷ್ಟ ಅಂದರು ಅವರು. ನಿನ್ ಕಂಡ್ರೆ ಅಲ್ಲ ಆಯ್ತಾ, ನಮ್ಮ ಮಗಳು ಕಂಡ್ರೆ ಸಿಕ್ಕಾಪಟ್ಟೆ. ಅವ್ರ ಹೆಸರು ಸೌಭಾಗ್ಯವತಿ ಅಂತ ಏನೋ ಹೇಳಿದ್ರು, ಎರಡರಲ್ಲಿ ಒಂದು ಹೆಸರು ಹೇಳಿದ್ರು, ಸೌಭಾಗ್ಯವತಿ ಅಂತ ಏನೋ ಹೇಳಿದ್ರು. ತುಂಬ ಪ್ರೀತಿ. ಗಾಡೀಲಿ ಹೋಗ್ತಾ ಇದ್ದೀನಿ, ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಅವರು ಅವ್ರ ಮಗನ ಜೊತೆ, ಇವ್ರು ನನ್ನ ಮಗ ಅಂತ ಎಲ್ಲ ಹೇಳಿದ್ರು. ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ರೆಗ್ಯುಲರ್ ಆಗಿ ಮಿಸ್ ಮಾಡದೆ ಪ್ರತಿದಿನ ವ್ಲಾಗ್ಸ್ಗಳು ನೋಡ್ತಾರಂತೆ ಅವರು. ನೀವು ಯಾವಾಗ ಪಾಪದ ಫೇಸ್ ರಿವೀಲ್ ಮಾಡ್ತೀರಾ ಅಂತ ನಾನು ಕಾಯ್ತಾ ಇದ್ದೆ. ತುಂಬ ಖುಷಿ ಆಯಿತು. ಇದೇ ಥರ ವೀಡಿಯೋಸ್ಗಳು ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಮ ಫ್ಯಾಮಿಲಿ ಅಂದ್ರೆ ನಂಗೆ ತುಂಬ ಇಷ್ಟ ಅಂತ ಹೇಳಿದ್ರು. ಇದು ಕೇಳಿದಾಗ ಹೆಂಗೆ ಅನ್ಸುತ್ತೆ ಹೇಳಿ? ಆಕ್ಚುಲಿ ಅದು ನೀನು ಇಲ್ಲಿ ಹೇಳೋದ್ಕಿಂತ ಅವರೇ ನನ್ನ ಕಣ್ಮುಂದೆ ಹೇಳಿದ್ರೆ ಅದು ಇನ್ನೂ ಖುಷಿ ಆಗ್ತಿತ್ತು. ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಗಲ್ಲ. ಅದಕ್ಕೆ ಆಮೇಲೆ ಇನ್ನೊಂದೇನಂತಂದ್ರೆ, ಅವ್ರ ಗಾಡಿಲಿ ಹೋಗ್ತಾರೆ, ನೀನು ನಿಲ್ಲಿಸಿ ಮಾತಾಡ್ಬೇಕು, ನೀನು ಗಾಡಿಲೇ ಅವರು ಹಂಗೆ ಹೋಗ್ತಾರೆ, ನಾನು ಅದೇ ದಾರಿಲೇ ಹೋಗ್ತಿದ್ದೆಲ್ಲ. ಬಟ್ ತುಂಬಾ ಖುಷಿ. ಇವಾಗ ನಾವು ಅವರಿಗೆ ಅಂತ ನಾವು ಏನು ಕೊಡಲ್ಲ ಫಸ್ಟ್ ಆಫ್ ಆಲ್, ಬಟ್ ನಾವು ಅವ್ರಿಗೆ ಕೊಡೋದು ಜಸ್ಟ್ ಒಂದು ಚಿಕ್ಕದೊಂದು ಎಂಟರ್ಟೈನ್ಮೆಂಟ್. ನಾವು ಮಾಡೋ ವಿಡಿಯೋದಲ್ಲಿ ಅವ್ರಿಗೆ ಒಂದು ಖುಷಿ ಆಗುತ್ತೆ. ಬಟ್ ಅವರು ನಮ್ಮನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ತರ ಟ್ರೀಟ್ ಮಾಡ್ತಾರೆ, ಮಾತಾಡ್ತಾರಲ್ಲ, ಅದೇನು ಅಂತಾರೆ, ಅದೃಷ್ಟ ಮಾಡಿರ್ಬೇಕು. ಸೊ ನಾನು ಅದೃಷ್ಟ ಮಾಡಿದ್ದೀನಿ, ತುಂಬಾ ಖುಷಿ ಆಯ್ತು. ನಡಿಯಲ್ಲಿ ನಮ್ಮಮ್ಮ ಏನೋ ಹೇಳ್ತಾರೆ. ಸರಿ, ನಮ್ಮನ್ನು ಅದೇ ತರ ಓದಲ್ಲೆಲ್ಲ ಗುರ್ತಿಡ್ದು ಮಾತಾಡ್ಸ್ತಾರಲ್ಲ ಪ್ರೀತಿಯಿಂದ, ಆಗ ನಮಗೂ ಅಷ್ಟೇ ತುಂಬಾ ಖುಷಿ ಆಗುತ್ತೆ. ನಮ್ಮ ಮಗನ ಇದು ಹೂವಿನ ಜೊತೆ ನಾರು ಅಂತಾರಲ್ಲ, ಹಾಗೆ ನಮ್ಮ ಮಗನ ಇದ್ರ ಜೊತೆ ನಾವು ಒಂಥರ ಖುಷಿ ಪಡ್ತೇವೆ. ಹೇಳು ಬೇರೆ ಹೇಳು. ಸೊ ಆ್ಯಕ್ಚುಲಿ ಇವಾಗ ಏನು ಅಂತಂದರೆ, ಎರಡು ಭಾಗ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಅಂದರೆ ಒಂದು ಸಾರಿಗೆ, ಇನ್ನೊಂದು ಫ್ರೈಗೆ. ಸೊ ಈ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಫ್ರೈದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲ್ಲ, ಓನ್ಲಿ ಸಾರು, ನಮ್ಮೂರಿನ ಸ್ಪೆಷಲ್ ಮೀನಿನ ಸಾರು ಈ ವಿಡಿಯೋದಲ್ಲಿ ಬರುತ್ತೆ. ನೋಡ್ತಾ ಇರಿ. ಈಗ ನಮ್ಮಮ್ಮ ಒಂದಿಷ್ಟು ಪೀಸಸ್ ಎಲ್ಲ ಮಾಡ್ತಾರೆ, ಅದೆಲ್ಲ ಸುಮ್ಮನೆ ತಗೊಳಕ್ಕೆಲ್ಲವಲ್ಲ, ಪೀಸಸ್ ಎಲ್ಲ ಆದಮೇಲೆ ವಿಡಿಯೋ ಮಾಡ್ತೀನಿ ನಾನು. ಓಕೆ, ಕಟ್ ಮಾಡಿ ಇರಬೇಕು. ಅಮ್ಮ ಏನು ಎಷ್ಟಲ್ಲ ಅಂತ ತೊಳಿತೀಯ ನೀನು? ಮೀನು ಹಂಗೆ ಕಣ, ಜಾಸ್ತಿ ಸಲ ತೊಳಿಬೇಕು. ಮತ್ತು ಕೋಳಿ ಎಲ್ಲ ಒಂದೇ ಸಲ ತೊಳಿತೀಯಾ? ಕೋಳಿ 1-2 ಸಲ
ತೊಳಿತಾರೆ ಅಷ್ಟೇ, ಓಕೆ. ಅದಕ್ಕಿಂತ ಜಾಸ್ತಿ ತೊಳೆಯೋದು. ಹಾಂ, ಫಿಶ್ ಒಂದು ಎಷ್ಟು ಸಲ ತೊಳಿಬೇಕು? ಒಂದು 5-6 ಸಲ ತೊಳಿಬೇಕು. ಹೌದಾ? ಓಕೆ, 5-6 ಸಲ ತೊಳಿಬೇಕಂತೆ. ಆಯ್ತಾ? 5-6 ಸಲ ಆಯ್ತಾ? ಆಗ ಬೇಗ ಕಟ್ ಮಾಡು. ನಮ್ಮಮ್ಮ 5-6 ಸಲ ಸೋಪಿನ ಪುಡಿ ಎಲ್ಲ ಹಾಕಿ ಮೀನನ್ನ ತೊಳೆದು ಇಟ್ಟಿದ್ದಾರೆ. ಯಾವ ಸೋಪಿನ ಪುಡಿ ಹಾಕಿದ್ಯಮ್ಮ? ಆಮೇಲೆ ನಾನು ಹೇಳ್ದಂಗೆ ಆಮೇಲೆ ನಿಜವಾಗ್ಲೂ ನೀವು ಸಹ ಸೋಪಿನ ಪುಡಿ ತೊಳಿಬೇಡಿ, ಸುಮ್ಮನೆ ಹೇಳಿದ್ದು. ಜಸ್ಟ್ ಒಂದು 5-6 ಸಲ ತೊಳ್ಕೊಂಡು ನೋಡಿ ಪೀಸಸ್ನ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂದರೆ, ಇಲ್ಲಿ ನೋಡಿ ಈ ಥರ ಪೀಸಸ್. ಒಂದೆರಡು ತೋರ್ಸಮ್ಮ ಹಂಗೆ. ಇಲ್ಲಿ ನೋಡಿ ಈ ಥರ ಪೀಸಸ್ನ ಮಾಡ್ಕೊಂಡವ್ರೆ. ಆ ಥರ ಒಂದಿಷ್ಟು ಪೀಸಸ್ಗಳನ್ನ ಮಾಡ್ಕೊಂಡಿದ್ದಾರೆ ತಲೆ. ಓಕೆನಾ? ಈಗ ಇದಕ್ಕೆ ಏನಾಗ್ತಿದ್ಯಮ್ಮ? ಇದಕ್ಕೆ ಉಪ್ಪು ಮತ್ತೆ ಅರಿಶಿನ. ಓಕೆ, ಇದಕ್ಕೀಗ ಉಪ್ಪು ಮತ್ತು ಅರಿಶಿನ ನೋಡೋಣ. ಆ್ಯಕ್ಚುಲಿ ನಾವೇನು ಮಾಡಿದ್ದೀವಿ ಅಂದರೆ, ಇವಾಗ ನೋಡಿ ಉಪ್ಪು ಹಾಕಿದ್ರು, ಓಕೆನಾ? ಹರಳುಪ್ಪು ಟೇಸ್ಟ್ ಬರುತ್ತೆ. ಓಕೆ, ಹರಳುಪ್ಪು ಎಷ್ಟು ಸ್ಪೂನ್ ಹಾಕಿದೆ? 1-2 ಸ್ಪೂನ್. ಓಕೆನಾ? ಇವಾಗ ನೋಡಿ ನಾವು ಇಲ್ಲೊಂದಿಷ್ಟು ಮೀನು ಇಟ್ಕೊಂಡಿದ್ದೀವಿ, ಇದು ಫ್ರೈಗೆ ಇಟ್ಕೊಂಡಿದ್ದೀವಿ. ಅದನ್ನ ನಾನು ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಹೋಗಲ್ಲ. ಜಸ್ಟ್ ಸಾರಿಗೆ ಫುಲ್ಲು ಎಲ್ಲ ಮೀನಿದ್ದು ತಲೆಗಳನ್ನ ಸಾರಿಗೆ ಹಾಕೋದು, ಫ್ರೈಗೆ ಹಾಕಲ್ಲ. ಸೊ ಇವಾಗ ನೋಡಿ ಒಂದು ಸ್ಪೂನು ಅರಿಶಿನ ಹಾಕಿ ನೀಟಾಗಿ ಕಲ್ಸ್ಕೊಳ್ಳೋದು. ಇದೇನಿಕ್ಕೆ ಹೇಳು? ಇದು ಅದು ಗೌಲ್ ವಾಸನೆ ಅಂತಾರಲ್ಲ, ಗೌಲು ಗೌಲ್ ವಾಸನೆ ಅಂತಾರೆ ಊರಲ್ಲಿ. ಅದು ಇಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಓಕೆ, ಅದು ಕಮ್ಮಿ ಆಗುತ್ತೆ, ಹೋಗುತ್ತೆ ಸ್ವಲ್ಪ. ಓಕೆ, ಇಲ್ಲಾಂದ್ರೆ ತಿನ್ನುವಾಗ ಒಂಥರ ಸ್ಮೆಲ್ ಬಂದಾಗ ಓಕೆ, ಓಕೆ, ಗೊತ್ತಾಯ್ತು. ಓಕೆ, ಈ ಕಾಮನ್ ಆಗಿ ಎಲ್ಲರೂ ಹಂಗೆ ಮಾಡೇ ಮಾಡ್ತಾರಲ್ವಾ? ಎಲ್ಲರೂ ಕೆಲವರು ಹಂಗೆ ಡೈರೆಕ್ಟ್ ಸಾರಿಗೆ ಹಾಕ್ತಾರೆ. ಓಕೆ, ಮೀನಿಗೆ ಕಟ್ ಪೀಸಸ್ ನೀಟಾಗಿ 5-6 ಸಲ ತೊಳ್ಕೊಂಡು ಕಟ್ ಪೀಸಸ್ನ ಮಾಡ್ಕೊಂಡು ಹರಳುಪ್ಪು ಹಾಕಿದ್ರೆ ಬೆಸ್ಟು. ಹರಳುಪ್ಪು ಮತ್ತೆ ಅರಿಶಿನ ಹಾಕಿ ನೀಟಾಗಿ ಕಲಸಿ ಒಂದು ಎಷ್ಟು ನಿಮಿಷ ಬಿಡ್ತೀಯಾ? ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಬಿಡ್ತೀಯಾ? ಓಕೆ. ಹಾಗಾದ್ರೆ ಮೀನು ಸಾರು ಎಷ್ಟು ನಿಮಿಷದಲ್ಲಿ ಮಾಡೋಂಥ ಮೀನು ಸಾರು ಇದು? ಬೇಗ ಆಗುತ್ತೆ ಮೀನು ಸಾರು, ಬೇಗ ಆಗುತ್ತೆ, ಬಟ್ ಕಲಸಿ ಇಟ್ಟಿರ್ಬೇಕು ಅಷ್ಟೇ ಒಂದು ಅರ್ಧ ಗಂಟೆ. ಓಕೆ, ಈಗ ನೆಕ್ಸ್ಟ್ ಅಮ್ಮ, ಈಗ ಮೀನು ಸಾರಿಗೆ ನೆಕ್ಸ್ಟು ಇವಾಗ ಅರಿಶಿನ ಉಪ್ಪು ಹಾಕಿ ಕಲಸಿ ಇಟ್ಟಿದೆಯಾ, ಅದೊಂದು ಅರ್ಧ ಗಂಟೆ ಬಿಡೋಣ. ಓಕೆ, ಓಕೆ, ನೆಕ್ಸ್ಟ್. ಓಕೆ, ಇವಾಗ ನಮ್ಮಮ್ಮ ಇದನ್ನು ಅರಿಶಿನ ಮತ್ತು ಉಪ್ಪು ಹಾಕಿ ಏನೋ ಕಲಸಿಡ್ತಾರಂತೆ, ಮಸಾಲೆ ಹಾಕಿ ಏನೋ ಕಲಸಿಡ್ತಾರಂತೆ ಮೀನು ಫ್ರೈಗೆ. ಅದಾದ್ಮೇಲೆ ವೀಡಿಯೋ ಮಾಡುವಂಥವ್ರೆ. ಓಕೆ, ಓಕೆ, ಈಗ ಶುರು. ಇಲ್ಲಿ ನೋಡಿ, ಇದು ಕಲಸಿಟ್ಟಿದ್ದು ಮೀನು ಫ್ರೈಗೆ. ಈಗ ಫಸ್ಟ್ ಏನಮ್ಮ? ಬಾಣಲಿ ಇಡಬೇಕು ಸ್ಟವ್ವಿಗೆ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, ಇದು ಸುಮಾರು ಸಲ ತೋರಿಸಿದೆ, ಅದು ಗಲ್ಜಿಯಾಗಿದೆ. ಏರಿಯಲ್ ಲಿಕ್ವಿಡ್ ಇದು ಬರುತ್ತಲ್ಲ, ವಾಷಿಂಗ್ ಮಿಷಿನ್ ಇದು, ಅದರೊಳಗೆ ಎಣ್ಣೆ ಹಾಕವ್ರೆ ಈ ಅಮ್ಮ. ಈ ಹೆಂಗಸರಲ್ಲಿ ಹಿಂಗೇನಾ? ಯಾವುದಾದ್ರು ಡಬ್ಬದೊಳಗೆ ಅಕ್ಕಿ ಹಾಕೋದು, ನಾವು ಹಿಂಗಿದ್ದಕ್ಕೆ ನೀವು ಹಿಂಗೆ. ಆಮೇಲೆ ಪೇಂಟ್ ಡಬ್ಬನ ಪೇಂಟ್ ಮಾಡೋಕ್ಕೆ ಬಕೆಟ್ ಬರುತ್ತಲ್ಲ, ಅದನ್ನ ಬಾತ್ರೂಮಲ್ಲಿ ಇಡ್ತಾರೆ. ನಮ್ಮನೆಲ್ಲ ಅದೆಲ್ಲ ಫಸ್ಟ್ ಇತ್ತು, ಅದು ಹೇಳ್ಬೇಡ. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯ. ಓಕೆ, ನೆಕ್ಸ್ಟ್ ಈಗ ಏನಮ್ಮ? ಎಣ್ಣೆ. ಓಕೆ, ಸ್ವಲ್ಪ ಅಷ್ಟೇ, ಜಾಸ್ತಿ ಎಣ್ಣೆ ಯೂಸ್ ಮಾಡಬಾರ್ದು. ಓಕೆನಾ? ಓಕೆ, ಓಕೆ, ತಾಳು ನೀನು ಹಾಕಕ್ಕೆ ಹೋಗ್ಬೇಡ. ಫಸ್ಟ್ ಹಿಂಗೆ ತೋರಿಸು, ಯಾವುದು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ಇದೇನಿದು? ಕೊತ್ತಂಬರಿ. ಓಕೆ, ಜೀರಿಗೆ, ಮೆಣಸಿನ್ಕಾಳು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ, ಕೆಂಪು ಮೆಣಸು, ಕರಿಬೇವು. ಓಕೆ, ಅದಾದ್ಮೇಲೆ ಹುಣಸೆ ಹಣ್ಣು ತೋರಿಸು. ಓಕೆ, ಹುಣಸೆ ಹಣ್ಣು. ಟೋಟಲ್ ಇಷ್ಟು ಐಟಮ್ಸ್ ಟೋಟಲ್ ಇಷ್ಟು, ಮತ್ತೆ ಹೇಳಿ ತೆಂಗಿನಕಾಯಿ. ಓಕೆ, ಟೋಟಲ್ ಇಷ್ಟು ಐಟಮ್ಸ್ಗಳು ಮೀನು ಸಾರಿಗೆ ಬೇಕಾಗತ್ತೆ. ಓಕೆ, ಈಗ ಫಸ್ಟು ಎಣ್ಣೆ ಆಯಿತು, ಸ್ವಲ್ಪ ಬಿಸಿ ಆಯ್ತು ಎಣ್ಣೆ. ಈಗ ಫಸ್ಟ್ ಯಾವ್ದು ಹಾಕ್ತೀಯ? ಅದೇ ಒಂದೊಂದೇ ಹಾಕ್ಬೇಕು ನೀನು. ನೋಡಿ, ಬಿಟ್ಟಿದ್ದಾರೆ ನೋಡಿ, ಇದೊಂದು ಮೆಂತೆ. ಫಸ್ಟು ಮೆಂತೆ, ಯಾಕಂದರೆ ಅದು ಚೆನ್ನಾಗಿ ಕಾಯಬೇಕು. ಇದು ಇಲ್ಲಾಂದರೆ ಕಹಿ ಬರುತ್ತೆ. ಹೌದು, ಕಹಿ ಬರುತ್ತೆ ಮೆಂತೆ. ಅದೇನೋ ಮುಷ್ಟಿಲಿ ಹಿಂಗೆ ಹಿಡ್ದು ಹಾಕತ್ತಾರ ಅಷ್ಟೇ ಅಲ್ವಾ? ಓಕೆ, ಇದು ನೆಕ್ಸ್ಟು. ಮತ್ತು ಕಾಯಬೇಕು ಚೆನ್ನಾಗಿ ಅಂದೆ, ಕಾಯಕ್ಕೆ ಬಿಡ್ಬೇಕು ತಾನೆ ನೀನು. ಮತ್ತು ಒಂದು ಸ್ಟವ್ ಇಟ್ಕೊ. ಇದು ಸೌಂಟು ಆಲ್ರೆಡಿ ಅದೊಂಥರ ಕಹಿದು ಸ್ಮೆಲ್ ಬರ್ತಾ ಇದೆ. ಆದರೆ ಅದೇ ಟೇಸ್ಟ್. ಅದೇ ಟೇಸ್ಟಾ? ಟೇಸ್ಟ್ ಏನರ್ಥ, ನಮಗೆಲ್ಲ ತಂಪು ಅದು ಗೊತ್ತು, ಕೇಳಿದ್ದೀನಿ ತುಂಬ ತಂಪು ಅಂತ. ಮೆಂತ್ಯ ಸ್ವಲ್ಪ ಪಲಾವ್ ಮಾಡ್ತೀವಿ, ಅದು ಗೊತ್ತು. ಹೌದು ಕಣಮ್ಮ. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಫಸ್ಟ್ ಯಾವ್ದು ಹಾಕ್ತಿದ್ಯಾ? ಓಕೆ, ಮೆಂತೆ. ನೆಕ್ಸ್ಟ್ ಇದು ಕೊತ್ತಂಬರಿ. ಓಕೆ, ಜೀರಿಗೆ, ಮೆಣಸಿನ್ಕಾಳು. ನೆಕ್ಸ್ಟ್ ಒಂದ್ಸಲ ಸ್ವಲ್ಪ ಮಿಕ್ಸಿ. ಇದು ಬೇಗ ಕಾಯಿತು. ಓಕೆ,
ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಇದು ಬೆಳ್ಳುಳ್ಳಿ ಹಾಕೋದು. ಈರುಳ್ಳಿ, ಈರುಳ್ಳಿ, ಶುಂಠಿ, ಈರುಳ್ಳಿ, ಹಸಿಮೆಣಸು, ಹಸಿಮೆಣಸು ಅಲ್ಲ, ಇದು ಕೆಂಪು ಮೆಣಸು, ಬ್ಯಾಡಗಿ ಮೆಣಸು ಹಾಕಿದ್ರೆ ಬ್ಯಾಡಗಿ ಮೆಣಸು. ಕಲರ್ ಕೆಂಪಾಗಿ ಚೆನ್ನಾಗಿ ಬರುತ್ತೆ ಸಾರು. ಇದು ಬ್ಯಾಡಗೆ ಮೆಣಸು ಅಲ್ಲ, ನಾವು ಫಸ್ಟ್ ಇದು ಬಾಡಿಗೆ ಮೆಣಸು ಅಂತ ಹೇಳ್ತಾ ಇದ್ವಿ ನಾವು. ಬ್ಯಾಡಗೆ ಮೆಣಸು ಇದೆ. ಹಾಂ, ಸ್ವಲ್ಪ ಕಾದ್ಮೇಲೆ ಓಕೆ, ಏನಿದು ಕರಿಬೇವಿನ ಸೊಪ್ಪು. ಇದನ್ನು ಹಸಿ ರುಬ್ಬಿನು ಹಾ. ಎಲ್ಲ ಹಸಿಯಾದಾಗೆ ರುಬ್ಬಿ ಹಾಂ, ಆಮೇಲೆ ಸ್ವಲ್ಪ ಕುದಿಸಿದ್ರೂ ಆಗುತ್ತೆ. ಓಕೆ ಚೆನ್ನಾಗಿ ಗಟ್ಟಿ ಆಗೋದ್ರೆ ಕುದಿಸ್ಬೇಕು. ಓಕೆ ಗೊತ್ತಾಯ್ತು. ಇದರಲ್ಲಿ ಎಣ್ಣೆಯಲ್ಲಿ ಓಕೆ ಆಮೇಲೆ ನೀರು ಬೆರೆಸ್ಬೇಕು. ಓಕೆ ಓಕೆ ಗೊತ್ತಾಯ್ತು. ಇದು ನಾವೆಲ್ಲ ಹುರ್ಕೊಂಡೇ ಮಾಡ್ತೇವಲ್ಲ, ಓಕೆ, ಅದು ಆಮೇಲೆ ಹುರಿಬೇಕಾಗಿಲ್ಲ ಸಾರು. ಇದನ್ನ ರೋಸ್ಟ್ ಮಾಡ್ಕೊಂಡು ಮಾಡುವುದು, ಹಂಗೆ ಡೈರೆಕ್ಟಾಗೂ ಇದು ಮಾಡುವುದೇ? ಡೈರೆಕ್ಟಾಗೂ ರುಬ್ಬಿ ಹಾಂ, ಆಮೇಲೆ ಚೆನ್ನಾಗಿ ಇದು ಮಾಡಬೇಕು, ಓಕೆ. ಬಿಸಿ ಬಿಸಿ ಮಾಡಬೇಕು. ಇದು ಮಾಡೋದ್ರಿಂದ ಇದು ಬೆಸ್ಟು. ಹೌದು, ಇದು ಬೇಕು. ಫಸ್ಟೇ ಅದನ್ನು ರೋಸ್ಟ್ ಊರಲ್ಲೆಲ್ಲ ಮಾಡ್ಕೊಳ್ಳೋದು. ನಾವು ಹಂಗೆ ಅಲ್ಲ, ಓಕೆ, ಫಸ್ಟೇ ರೋಸ್ಟ್ ಮಾಡ್ಕೊಳ್ಳೋದೇ ರೋಸ್ಟ್ ಬೆಸ್ಟ್. ಮಾಡಿ ಇದು ಮಾಡ್ಬೇಕು. ಓಕೆ, ಡನ್. ಟೊಮೆಟೊ ಯಾವಾಗ ಹಾಕ್ತೀಯಾ? ಮೆಣಸ್ಕಾಯ್ತಲ್ಲ, ಟೊಮೆಟೊ ಹಾಕಿದ್ರೆ ಮೆಣಸ್ಕಾಯಿ ಅದಕ್ಕೆ. ಓಕೆ, ಓ ಹೌದು, ಅದೇ ನೀರು ಥರ ನೀರು ಬಿಡ್ಕೊಳತ್ತಲ್ಲ ಅದು, ನೀಟಾಗಿ ರೋಸ್ಟ್ ಮಾಡ್ಕೊಂಡು ಅದು. ಇದು ಟೊಮೆಟೊ. ಟೊಮೆಟೊ ಇದಕ್ಕೆ ಸ್ವಲ್ಪ ಉಪ್ಪು. ಓಕೆ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀಯಾ? ಹೌದು, ಈ ಓಕೆ. ಟೊಮೆಟೊ ಸ್ವಲ್ಪ ಮೆತ್ತಗಾಗುತ್ತೆ ಉಪ್ಪು ಹಾಕಿದ್ರೆ. ಓಕೆ, ಇದಕ್ಕೂ ಕಲ್ಲು ಉಪ್ಪೇನೆ? ಹೌದು, ಸ್ವಲ್ಪ ಹಾಕ್ಬೇಕು ಅಷ್ಟೇ. ಒಂದು ಆಮೇಲೆ ಸ್ಪೂನ್. ಉಪ್ಪು ಜಾಸ್ತಿ ಆಗಬೇಕು. ಹೌದು, ನಮ್ಮಮ್ಮ ಅದರಲ್ಲಿ ಎಕ್ಸ್ಪರ್ಟ್, ಉಪ್ಪು ಜಾಸ್ತಿ ಹಾಕೋದ್ರಲ್ಲಿ. ಸ್ವಲ್ಪ ಹಾಕಾಗಿದೆ. ಓಕೆ, ಉಪ್ಪು, ಅರಿಶಿಣ. ಅರಿಶಿನ ಹಾಕಿದ್ರೆ ಟೊಮೆಟೊ ಬೇಗ ಬೇಯಿತು. ಓಕೆ, ಉಪ್ಪು ಮತ್ತು ಅರಿಶಿಣ ಹಾಕಿದ್ರೆ ಟೊಮೆಟೊ ಬೇಗ ಬೇಯತ್ತಂತೆ. ನಿಜನೋ ಸುಳ್ಳೋ ಗೊತ್ತಿಲ್ಲ. ನಿಜ ನಿಜಲ್ಲ ಅಷ್ಟು ಅನ್ಸಲ್ಲ. ಹೌದು. ನಿನಗೆ ಅಮ್ಮ, ನೀನು ಮೀನು ಸಾರು ಮಾಡೋದು ಹೆಂಗೆ ಕಲಿತೆ? ಮನೆಯಲ್ಲೆಲ್ಲ ಮೊದಲೆಲ್ಲ ಅಮ್ಮ ಎಲ್ಲ ಮಾಡ್ತಿದ್ರಲ್ವ, ಹಾಂ, ನೋಡಿ ಕಲ್ತಿದ್ದು? ಅದನ್ನು ನೋಡಿ ನನಗೆ ನಾನು ನೋಡಿ ಕಲ್ತಿದ್ದು ಕಮ್ಮಿ. ಓಕೆ, ಯೂಟ್ಯೂಬ್ ನೋಡ್ಕೊಂಡು ಕಲ್ತಿದ್ದು. ಯೂಟ್ಯೂಬ್ ನೋಡಿಕೊಂಡು ಆಮೇಲೆ ಟೇಸ್ಟಿಗೆ ಸರಿಯಾಗಿ ಯಾವ್ದು ಹಾಕಬೇಕು, ಯಾವ್ದು ಜಾಸ್ತಿ ಯಾವ್ದು ಕಮ್ಮಿ ಅಂತ ಅಂದಾಜು ಮಾಡಿಕೊಂಡು ಮಾಡಿ ಕಲ್ತಿದ್ದೆ. ಓಕೆ, ಹಾಗೆ ಸೆಲ್ಫ್ ಮೇಡ್. ಈಗ ಕಾಯಿ ತುರ್ಕೊಂಡಿದೆಯಲ್ಲ ಸ್ವಲ್ಪ, ಅದು ಒಂದು ಸ್ವಲ್ಪ ಹಾಕ್ಬೋದು. ಓಕೆ ಜಾಸ್ತಿ ಬೇಕಾದರೆ ಸಾರು ಕಾಯಿ ಜಾಸ್ತಿ ಹಾಕ್ಬೋದು. ಓಕೆ, ಹಂಗೇನು ಅಷ್ಟೇನು ಬೇಡ ಅಲ್ವಾ. ಕಡಿಮೆ. ಒಟ್ನಲ್ಲಿ ಎಲ್ಲದಕ್ಕೂ ಕಾಯಿ ಹಾಕಿ ಹಾಕ್ತಾರೆ ನಮ್ಮ ಮನೇಲಿ. ಕಾಯಿ ಒಳ್ಳೆ ಕಾಯಿ ಒಳ್ಳೇದು. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಿಕ್ಸ್ ಮಾಡಿ ಆಮೇಲೆ ರುಬ್ಬೋದು ಅಷ್ಟೇ. ಓಕೆ, ನೀಟಾಗಿ ನೋಡ್ಕೊಳ್ಳಿ. ಯಾವುದೋ ಫೋನ್ ಬರ್ತಾ ಇದೆ ನನಗೆ. ಬಿಡಿ, ನನ್ನ ಬೇಬಿ ತಾಳಿ. ನನ್ನ ಬೇಬಿ ಏನು ಮಾಡ್ತಾಳೆ? ಏಯ್ ಬರ ಇಲ್ಲಿ, ವಿಡಿಯೋ ಮಾಡಿ. ನನಗೊಂದು ಫೋನ್ ಬಂತು, ಮಾತಾಡ್ಕೊಡ್ತೀನಿ. ಡಿಕೋ ಇಲ್ಲಿ, ಬಾಯ್ಲಿ. ಇವಳಿಗೊಂದು ವಿಡಿಯೋ ಮಾಡಿಕೊಡ್ಬೇಕಂತೆ. ಪ್ಲೇ ಅಲ್ಲೇ ಐತೆ. ಓಕೆ, ಮಾತಾಡ್ಸು ಮತ್ತೇನು. ಮಾತಾಡ್ಸಿ ಸಾಕಾಯ್ತು ನಂಗೆ. ರೆಡಿ ಹಾಕಿದ್ಯಾ? ವಿಡಿಯೋ ಮಾಡ್ಕೊಡ್ತೀವಿ ಅದಕ್ಕೆ. ಆಯ್ತು. ಈಗ ಈಗ ಏನ್ ಮಾಡ್ತೀರಾ? ಮೇಲೆ ರುಬ್ಬಬೇಕು. ಚಪ್ಪೆ ಹಾಕ್ಬೇಕಾ? ಹಾಕಬೇಕು. ಹ್ಞೂ, ಅದಾದಮೇಲೆ ಹುಳಿಗೆ ಸ್ವಲ್ಪ ನೀರು ಹಾಕಿ, ನೀರು ತೆಗೆದಿಡೋಣ. ಏನಕ್ಕೆ? ಹುಳಿ ನೀರು ಹಾಕಿದರೆ ಹಾಂ, ಚೆನ್ನಾಗಿರುತ್ತಿಲ್ಲ. ಜೊಗಟಿ ಎಲ್ಲ ಹಾಕಿ ದಪ್ಪ ಆಗುತ್ತೆ ಸಾರು. ಸಾರು ಫಿಶ್ ಸಾರು ಮಾತ್ರ ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರುತ್ತಲ್ವಾ? ಹುಳಿ ಇರಬೇಕು. ಹುಳಿ, ಉಪ್ಪು, ಖಾರ ಎಲ್ಲ ಜಾಸ್ತಿ ಇರ್ಬೇಕು. ಜಾಸ್ತಿ ಇರಬೇಕು ಫಿಶ್ ಸಾರು. ಅಲ್ಲ, ಉಪ್ಪೇನು ಹೇಳಂಗಿಲ್ಲ ಬಿಡಿ. ಅಂದರೆ ಕಮ್ಮಿ ಆದರೂ ಟೇಸ್ಟ್ ಇರಲ್ಲ. ಹಾಂ, ಆಫ್ ಮಾಡಿದ್ರ ಇದು? ಇದೆಲ್ಲ ಏನು ರುಬ್ಬೋದು? ಹಾಂ, ಹಿಂಗೆ ಹಾಕಿ ಕುದಿಸೋದು, ಹಾಂ, ಹಾಕೊಂಡು ನುಂಗದು ಅಷ್ಟೇ. ಹ್ಞೂ, ಎಲ್ಲಿಗೆ ಬಂತಮ್ಮ? ಅವಳು ಏನು ಮಾಡಿದ್ಲು ವಿಡಿಯೋ? ಅವಳು ಗ್ಯಾಸ್ ಆಫ್ ಮಾಡೋದು ಮಾಡಿದ್ಲು ಅಷ್ಟೇ. ನೋಡು. ಓಕೆ, ಇದೇನಿದು? ಇದು ಹುಣಸೆ ಹಣ್ಣು. ಅದು ಹೇಳಲ್ಲ, ತೋರಿಸಲ್ಲ ನೀನು. ತೋರಿಸ್ರಿ, ವಿಡಿಯೋದಲ್ಲಿ ತೋರಿಸ್ತಾ? ಓಕೆ ಹುಣಸೆ ಹಣ್ಣು ಹಾಗೆ ಹಾಕಿದ್ರೆ ದಪ್ಪ ಆಗುತ್ತೆ ಸಾರು. ಓಕೆ ಅದಕ್ಕೆ ನೀರು ತೆಗೆದು ಹಾಕಿದ್ರೆ ಓಕೆ ಚೆನ್ನಾಗಿರುತ್ತೆ.
ಓಕೆ, ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕಲ್ವಾ? ಓಕೆ, ಇವಾಗ ನೋಡಿ ಇದು ಅದ್ರಲ್ಲಿ ಮಾಡು. ಹಾಂ, ಓಕೆ ಸರಿ ಬಿಡು. ಓಕೆ, ಇದು ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿಲಿ ನೀಟಾಗಿ ನುಣ್ಣಗೆ ರುಬ್ಬಿಕೊಳ್ಳೋದು. ಎಷ್ಟೊತ್ತಾಗತ್ತಮ್ಮ ತಣ್ಣಗಾಕೆ? ಓಕೆ ಸರಿ, ಟೈಮ್ ಆಗ್ತಾ ಬಂತು. ಹೌದು, ಆಮೇಲೆ ನಮ್ಮ ಅಪ್ಪ ಬಂದು ಶುರು ಹಚ್ಕೊಳ್ತಾರೆ ಕಚೇರಿ. ಊಟ ರೆಡಿನಾ ಅಂತಾರೆ. ಬಿಸಿ ಹಾವಿ ನೋಡಿ. ನನ್ನ ಹೆಂಡತಿ ಏನೋ ಯಾರಿಗೋ ತಲೆ ತಿಂತವಳೆ. ಓ, ಅವಳದು ವೀಡಿಯೋಗೆ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ನೀನು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕೆಡ್ದಾಗೆ ಮಾಡೋದು ಬಿಡು ನೀನು ವೀಡಿಯೋನ. ನೋಡಿ, ಸೊಸೆಗೆ ವಹಿಸ್ಕೊಂಡು ಬರೋದು ನೋಡಿ ಅತ್ತೆ. ಬಿಡಮ್ಮ, ನೀನು ಇದೆಯಲ್ಲಮ್ಮ ಚೆನ್ನಾಗಿ ಮಾಡೋಕ್ಕೆ. ಅಯ್ಯೋ, ಯಾವ ವಿಡಿಯೋ? ಅದು ಬ್ಲಾಗ್ ನೋಡಿ ಆಟದ್ದು. ಓಕೆ, ಹೌದು. ಫೇಸ್ ಇದೆ ಎಕ್ಸ್ಪ್ರೆಷನ್ ಚಾಲೆಂಜ್ ವಿಡಿಯೋ ಸಖತ್ತಾಗಿ ಬಂತು ಬಿಡೋದು. ಆಮೇಲೆ ನಮ್ಮ ವಿಡಿಯೋ ಎಲ್ಲ 1000, 2000, 3000ದಲ್ಲೇ ಕೂತೈತೆ. ನಾವು ಎಷ್ಟೇ ಕಷ್ಟಪಟ್ಟು ತಲೆ ಕೆಡಿಸ್ಕೊಂಡು ವಿಡಿಯೋ ಮಾಡಿದ್ರು ವ್ಯೂಸ್ ಬರ್ತಾ ಇಲ್ಲ. ಓಕೆ, ಇಲ್ಲಿ ಹುಣಸೆ ಹಣ್ಣು ಎಲ್ಲಿತ್ತು? ಓಕೆ, ಹುಣಸೆ ಹಣ್ಣು ಹಾಕಿದ್ದಾರೆ ನೀರನ್ನ. ಹುಣಸೆ ಹಣ್ಣು ನೀಟಾಗಿ ಹಿಂಗಿ ಇಚ್ಕಿ ಅದರಲ್ಲಿರೋದು ಪೂರ್ತಿ ನೀರು ಹಾಕಿದ್ದಾರೆ. ಇನ್ನೊಂದಿಷ್ಟು ನೀರು ಹಾಕಕ್ಕೆ ಬರ್ತವ್ರೆ. ಓಕೆ, ಇಲ್ಲಿ ನೋಡಿ ಹುಣಸೆ ಹಣ್ಣಿದೆ ಒಳಗೆ. ಇದೆಲ್ಲ ಹಾಕಿದರೆ ಚೆನ್ನಾಗಿರಲ್ಲ. ಓಕೆ, ಹೌದು, ಹುಣಸೆ ಹಣ್ಣು ಹಾಕಕ್ಕೆ ಬರೀ ಜಸ್ಟ್ ಅದ್ರ ನೀರು ಅಷ್ಟೇ ಹಾಕ್ಬೇಕಷ್ಟೇ ಆವಾಗಲೇ. ಓಕೆ, ಇದು ಹಾಕಿ ಗಟ್ಟಿಯಾಗಿ ಹಿಂಗೆ ಚಿಕ್ಕ ಹಾಕಿದ್ರೆ ಅಲ್ಲಿ ಪೂರ್ತಿ ನೀರು ರಸ ಎಲ್ಲ ಒಳಗೆ ಬೀಳುತ್ತೆ. ನೆಕ್ಸ್ಟ್ ಇದನ್ನು ನೀಟಾಗಿ ರುಬ್ಕೊಳ್ಳೋದು. ಸೊ ನಾನು ಅವಾಗ ಏನಂತಿದ್ದೇಳಿ, ನಾವು ಎಷ್ಟೇ ವಿಡಿಯೋ ಮಾಡಿದ್ರು ವ್ಯೂಸ್ ಹೋಗ್ತಿಲ್ಲ. ಆದಷ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಶೇರ್ ಮಾಡಿ. ಒಂದು 10 ಜನರಿಗೆ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇರೋರಿಗೆ ಶೇರ್ ಮಾಡಿ. ನೋಡಪ್ಪ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡು ಅಂತ ಹೇಳಿ. ಹಂಗಿಂದನೇ ರೀಚ್ ಆಗೋದು ಅಕೌಂಟು. ನೀವುಗಳೇ ಸಪೋರ್ಟ್ ಮಾಡಬೇಕು. ನೀವುಗಳೇನು ಅಂದರೆ ಒಬ್ಬರೇ ಹಿಂಗೆ ವೀಡಿಯೋ ನೋಡಿ ಸುಮ್ಮನೆ ಆಗೋ ಬದಲು ಓಕೆ ವಿಡಿಯೋ ನೋಡಿ ಒಂದು 10 ಜನರಿಗೆ ಆ ವಿಡಿಯೋನ ಶೇರ್ ಮಾಡಿದಾಗ ಆಟೋಮೆಟಿಕಲಿ ಹಂಗೆ ವ್ಯೂಸ್ ಹೋಗುತ್ತೆ, ಚೆನ್ನಾಗಿ ರೀಚ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ಓಕೆನಾ? ಓಕೆ, ನೆಕ್ಸ್ಟ್ ಈಗ ಎಲ್ಲಿಗೆ ಬಂತು? ಈಗ ರುಬ್ಬಿಕೊಳ್ಳುವ ಅಂತ ಸಮಯ. ಮಿಕ್ಸಿ ಬಂದಿದೆ. ಇದು ಬೇರೆ ಹಾಳಾಗಿದೆ. ಅವತ್ತಿಂದ ಹೇಳ್ತಿದ್ದಾರೆ, ನನಗೂ ಮರ್ತೋಗತ್ತೆ ಚೇಂಜ್ ಮಾಡ್ಸೋಕ್ಕೆ. ಓಕೆ, ಈಗ ಶುರು. ಎಷ್ಟು ವರ್ಷ ಆಯ್ತಮ್ಮ? 12 ವರ್ಷ ಆಯ್ತು. 12 ವರ್ಷದ ಮಿಕ್ಸಿ ಇದು. ಹೀಗೆ ಪೂರ್ತಿ ಆದಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ಡೋರ್ನ ಕ್ಲೋಸ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ನನ್ನ ಮಗಳು ಮಲ್ಕೊಂಡವಳೆ, ಸೊ ಗೊತ್ತಾಗತ್ತೆ ಅಂತ. ಆ್ಯಕ್ಚುಲಿ ಆಯಿತು ನೋಡಿ ಹೆಂಗೆ ಬಂದಿದೆ ಅಂದರೆ ಎಷ್ಟು ನೈಸಾಗಿದೆ. ಒಂದ್ಸಲ ಬೆರಳಲ್ಲಿ ತೋರಿಸ್ತೀಯಲ್ಲಮ್ಮ, ಆ ಥರ ತೋರ್ಸಮ್ಮ. ನೋಡಿ, ಸಖತ್ ನೈಸಾಗಿದೆ. ಸಖತ್ ನೈಸ್ ಆದರೆ ಏನು, ರಫ್ ಆದರೆ ಏನು? ಓಕೆ, ನೈಸ್ ಆದರೆ ಟೇಸ್ಟು, ರಫ್ ಆದರೆ ವೇಸ್ಟು. ಡಕ್ಕ ಹೆಂಗಿದೆ? ನನ್ನ ಮಕ್ಕ ತೋರಿಸ್ಕೊಂಡು ಹೇಳ್ತೀನಿ. ನೈಸ್ ಆದರೆ ಟೇಸ್ಟು, ರಫ್ ಆದರೆ ವೇಸ್ಟು. ಓಕೆನಾ? ಇವಾಗ ಏನು ನೋಡಿದ್ರಿ, ನೀಟಾಗಿ ಇದಾಯಿತು. ಸೊ ಇಷ್ಟೇ. ಆ್ಯಕ್ಚುಲಿ ಮೇಯ್ನ್ ಮಸಾಲನೇ ಇದು. ಆ್ಯಕ್ಚುಲಿ ಒಬ್ಬರೊಬ್ಬರು ಆ್ಯಕ್ಚುಲಿ ಯಾವುದು ಮಸಾಲ ಐಟಮ್ಸ್ಗಳು ಬರುತ್ತಲ್ಲ, ಪೌಡ್ರು, ಅದನ್ನೆಲ್ಲ ಹಾಕ್ತಾರೆ. ಬಟ್ ನಮ್ಮಮ್ಮ ಅವರೇ ರೆಡಿ ಮಾಡ್ತಾರೆ. ಹಾಗಾಗಿ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಟೇಸ್ಟ್ ಹಾಗೆ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಹೊರಗಡೆ ಪೌಡ್ರು ಓಕೆ ಟೇಸ್ಟ್ ಇರುತ್ತಿಲ್ಲ ಅಂತ ಹೇಳಲ್ಲ, ಬಟ್ ಮನೇಲೇ ಮಸಾಲೆ ತಯಾರಿಸ್ತಾರಲ್ಲ, ಮಸ್ತು. ಬಟ್ ಟೈಮ್ ಬೇಕಷ್ಟೇ ಅವ್ರುಗಳಿಗೆ. ಓಕೆ, ಇವಾಗ ನೋಡಿ, ಈಗ ಮೇಯ್ನು ಎಲ್ಲೈತೆ, ಪಾತ್ರ ರೆಡಿ ಇದೆ. ಪಾತ್ರ ಅನ್ಬಾರ್ದಂತೆ, ನಾನು ಬೇಬಿ ಹೇಳ್ಕೊಟ್ಟಿದ್ದಾಳೆ. ಪಾತ್ರೆ. ಇದಕ್ಕೆ ಮತ್ತೆ ಈರುಳ್ಳಿ ಹಾಕ್ತೀಯಾ? ಸ್ವಲ್ಪ ಎಣ್ಣೆ ಬಿಸಿ ಮಾಡ್ತೇನಲ್ಲ. ಓಕೆ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪ ಹಂಗೇನು ಕುದಿಸ್ಬೋದು. ಓಕೆ,
ನೋ ಪ್ರಾಬ್ಲಮ್ ಇಂಗ್ಲೀಷ್. ಓಕೆ ಓಕೆ ಈಗ ಓಕೆ ಇದು ಹಚ್ಚಿ ಇದಾಕಿ ಇನ್ನೊಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಬಾರ್ದು. ಸಾಕು ಸಾಕು. ಎಷ್ಟು ಹಾಕ್ತೀಯ? ಕೋಕೋನಟ್ ಆಯಿಲ್ ಮಾಡಿದರೆ ಮತ್ತೆ ಟೇಸ್ಟ್ ಇರುತ್ತೆ. ಓಕೆ, ನೀನು ಯಾಕೆ ಹಾಕ್ತಾ ಇಲ್ಲ? ಅದನ್ನು ಓಪನ್ ಮಾಡಿಲ್ಲ, ತಂದಿದ್ದೆ ನಾನು. ಅದಕ್ಕೆ ಹೌದು, ಓಪನ್ ಮಾಡಬೇಕು, ಫಿಶ್ ಫ್ರೈ ಮಾಡಬೇಕಲ್ಲ. ಮತ್ತೆ ಫಿಶ್ ಫ್ರೈ ತೆಂಗಿನ ಎಣ್ಣೆಲಿ ಮಾಡೋದು ನಮ್ಮಮ್ಮ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಓಕೆ, ಇದಕ್ಕೆ ನೋಡಿ ಆಗಲೇ ಕೊತ ಅಂತ ಎಣ್ಣೆ, ಈರುಳ್ಳಿ ಟೇಸ್ಟಿಗೆ ಸ್ವಲ್ಪ ಅಷ್ಟೇ, ಸ್ವಲ್ಪ ಈರುಳ್ಳಿ ಹಾಕಿ. ಮೆಣಸಿನ್ಕಾಯಿ ತರಕ್ಕೆ ಹೋದ್ರು ನಮ್ಮಮ್ಮ. ಸೊ ಮೆಣಸಿನ್ಕಾಯಿ ಬಂದು ಮೆಣಸಿನ್ಕಾಯಿ ಅಷ್ಟೇ ಟೇಸ್ಟಿಗೆ ಹಾಕೋದು. ಅಮ್ಮ ಕಡಿಮೆ ಹಾಕಮ್ಮ, ಜಾಸ್ತಿ ಹಾಕ್ಬೇಡ ಕಣಮ್ಮ ಪ್ಲೀಸ್. ನಂಗೆ ಖಾರ ಅಂದ್ರೇ ಆಗಲ್ಲ ನನಗೆ. ಅದು ನೀವು ಸ್ವಲ್ಪ ಖಾರ ಹೇಳ್ಕೊಂಡಿದ್ರೆ ಒಂಥರ ಅದು. ಓಕೆ, ಈ ಥರ ಉದ್ದ ಹಾಕ್ಬಿಟ್ರೆ ಏನು ಗೊತ್ತಾ, ಕೈಗೆ ಸಿಗತ್ತೆ ಇಮಿಡಿಯೇಟಾಗಿ. ಒಬ್ಬರು ತುಂಬ ಚಿಕ್ಕ ಚಿಕ್ಕದು ಹಾಕ್ಬಿಡ್ತಾರೆ, ನನಗೆ ಅದು ಬಾಯಿಗೆ ಹೋಗೋದೇ ಗೊತ್ತಾಗಲ್ಲ. ಓಕೆ, ಈಗ ಮೆಣಸಿನ್ಕಾಯಿ ಹಾಕಿದ್ದಕ್ಕೆ ನೋಡಿ, ಇವಾಗ ಇದಾಗ ಇನ್ನೂ ಪಸ್ ಅನ್ನತ್ತೆ ನೋಡಿ. ಈಗ ಇಲ್ಲ ಅಂದೆಲ್ಲ ಅಂತ ಒಂದು ಸೌಂಡ್ ಬರ್ಬೇಕಲ್ಲ. ಅದೇ ಇದನ್ನು ಇವಾಗ ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ನೀಟಾಗಿ ಹಿಂಗೆ ಕಲಸಿ ಈಗ ತಳಿ ರುಬ್ಕೊಂಡಿದ್ದು ಮಸಾಲೆನ ನೀಟಾಗಿ ಅದ್ರ ಮೇಲೆ ಅದು ಎಣ್ಣೆ, ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ನೀಟಾಗಿ ಹಿಂಗೆ ಅಲ್ಲಾಡಿಸಿ, ಅದಾದಮೇಲೆ ಇದನ್ನು ಮಸಾಲೆ ಏನು ರುಬ್ಕೊಂಡಿದ್ದು ಮಸಾಲೆ ಹಾಕಬೇಕು. ಇವಾಗ ಅದ್ರಲ್ಲಿ ಸ್ವಲ್ಪ ಇನ್ನೂ ಉಳಿದಿದೆ ಅಲ್ಲ, ಸೊ ಅದು ನೀರು ಹಾಕಿ ನೀಟಾಗಿ ಕಲಿಸ್ಕೊಂಡು ಇದನ್ನು ಹಸಿ ರುಬ್ಬಿದ್ರೆ ಇದೆಯಲ್ಲ, ಹಾಂ, ಬರೀ ಇಷ್ಟನ್ನೇ ಚೆನ್ನಾಗಿ ಕುದಿಸ್ಬೇಕು. ಓಕೆ, ಬರೀ ಮಸಾಲೆ ಮಾತ್ರ. ಓಕೆ, ಮೀನು ಹಾಕಕ್ಕೆ ಹೋಗ್ಬಾರ್ದು ಫಸ್ಟೇ. ನೀರು ಹಾಕಕ್ಕೆ ಹೋಗ್ಬಾರ್ದು. ಓಕೆ, ನೀರು ಮತ್ತು ನೀನು ಯಾಕೆ ಹಾಕ್ದೆ? ನಾನು ಫಸ್ಟಿಗೆ ಹುರ್ಕೊಂಡಿದ್ದೆ. ಓಕೆ ಓಕೆ, ಹಸಿ ಮಸಾಲೆ ರುಬ್ಬಿದ್ರೆ ಓಕೆ ಓಕೆ, ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಓಕೆ, ಆಮೇಲೆ ನೀರು ಮಿಕ್ಸ್ ಮಾಡಬೇಕು. ಗೊತ್ತಾಯ್ತು ನನಗೆ, ಈಗಲೇ ಗೊತ್ತಾಗಿದೆ ನನಗೆ. ಓಕೆ, ನೀಟಾಗಿ ಕಲಸಿ ನೋಡಿ, ಪಟ್ 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 ಅಂತ ಇದೆ ನೋಡಿ ಇಲ್ಲಿ. ಇದು ಕ್ಯಾಮ್ರಾ ಮೇಲೆ ಹಾರಾಕಿ ನೀರು ಹಾಕ್ತೀನಿ, ಯಾಕಂದರೆ ಫಸ್ಟೇ ಅಷ್ಟೇ ಹುರ್ಕೊಂಡವ್ರಲ್ಲ, ಹಾಗಾಗಿ ನೀಟಾಗಿ ನಮ್ಮಮ್ಮ ಇಲ್ಲೇ ಕೈ ತೊಳ್ಕೊಂಡು ಅವಾಗಲೇ ಟೇಸ್ಟು ಅಂತಾರೆ ನಮ್ಮಮ್ಮ. ಹೌದು, ಯಾಕೆ ನೀರು ಸಂಜೆ ಖಾಲಿ ಆಗಬೇಕಲ್ಲ. ಹೌದು, ಸಾಕು ಕಡಿಮೆ ಮಾಡಿ. ಇವತ್ತು ಒಂದೇ ದಿನಕ್ಕಷ್ಟೇ ಇದು. ನೀವು ಕೇಳಿದ್ದೀರ ಅನ್ನೋಕ್ಕೋಸ್ಕರ ಇವತ್ತು ಮೀನು ತಗೊಬಂದು ಇವತ್ತು ಒಂದು ದಿನಕ್ಕೆ ಸಾಕಮ್ಮ ಅಂತ ಹೇಳಿ ತಂದಿರೋದು. ಹಾಂ, ಯಾಕೆ ಸಾಕಲ್ಲಮ್ಮ ಅಮ್ಮ? ಆ್ಯಕ್ಚುಲಿ ಇಷ್ಟು ದಪ್ಪ. ಓಕೆ, ಅದು ನಿಜಾನೇ. ಸ್ವಲ್ಪ ನೀರು ಹಾಕ್ತಾರೆ. ನಾಳೆಗೆಲ್ಲ ಹಿಡ್ಕೋಬೇಡ ಆಯ್ತಾ ನೀನು? ನಾಳೆ ನಮ್ಮಮ್ಮ ತಿನ್ನೋದು ಇಲ್ಲ, ಶನಿವಾರ. ಇಲ್ಲ, ಸ್ವಲ್ಪ ಜಾಸ್ತಿ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಂದ್ರೆ ನಾಳೆ ಬೆಳಗ್ಗೆ ನೀರು ದೋಸೆ ಮಾಡು, ಸಾರು ಯೂಸ್ ಮಾಡೋದು. ನಾನು ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಇದ್ದೆ ಅಲ್ವಾ? ನೀರು ದೋಸೆಗೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೀರು ದೋಸೆಗೆ ಚೆನ್ನಾಗಿರುತ್ತೆ ಇದು. ರಾತ್ರಿಗೆ ಮಾಡ್ತೀನಿ ನೀರು ದೋಸೆ. ಹೌದು, ಈಗಲೇ ರಾತ್ರಿ ಅಕ್ಕಿ ನೆನೆ ಹಾಕಿದೆ ನೀರು ದೋಸೆ. ಇದನ್ನು ಎಷ್ಟೊತ್ತಾಗುತ್ತೆ ಕೊತ 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 ಅನ್ನಕ್ಕೆ? ಕುದ್ದ ಮೇಲೆ ಮೀನು ಹಾಕೋದು. ಓಕೆ, ಕೊತ ಕೊತ ಅಂತ ಕುದಿಲಿ ಫಸ್ಟ್. ಇಲ್ಲಿ ನೋಡಿ, ನಮ್ಮಮ್ಮ ಮುಚ್ಚಿಟ್ಟಿದ್ದಾರೆ. ಅದು ಫಸ್ಟೇ ಮುಚ್ಚಿಡ್ಬೇಕು ತಾನೆ, ನಾನು ವೀಡಿಯೋ ಆಫ್ ಆದ್ಮೇಲೆ ಮುಚ್ಚಿಡ್ತವ್ರೆ. ಈಗ ತೆಗಿ. ಈಗ ಓಕೆ, ಇದು ಇವಾಗ ನೋಡಿ. ವಾವ್, ಅಮೇಝಿಂಗ್ ಕಲರ್ ಹೆಂಗಿದೆ ನೋಡಿ. ಕಲರ್ ಸೇಮ್ ಮೀನು ಸಾರಿದ ಕಲರೇ ಬಂದಿದೆ. ಅದು ಮೆಣಸು ಟೊಮೆಟೊ ಹೌದು, ಹಾಕುತ್ತಲ್ಲ, ಮೀನು ಮೆಣಸು, ಕೆಂಪು ಮೆಣಸು. ಈಗ ನೆಕ್ಸ್ಟ್ ಇದಕ್ಕೆ ಮೀನು ಹಾಕೋದು. ಓಕೆ, ಈಗ ನೋಡಿ ಮೀನು ಬಂತು. ಈಗ ಈ ಮೀನನ್ನ ಒಂದೊಂದೇ ನೀಟಾಗಿ ತೇಲ್ಸ್ಬಿಡತ್ತೀಯಾ? ಈಜಾಡತ್ತ ಒಳಗೆ ಏನು ಮತ್ತೆ ಈಜಾಡಿ ನಮ್ಮ ಹೊಟ್ಟೆ ಒಳಗೆ ಈಜಾಡುತ್ತೆ. ಹೊಟ್ಟೆ ಒಳಗೆ ಈಜಾಡುತ್ತೆ ನೋಡಿ. ಮೀನುಗಳನ್ನ ಇದರೊಳಗೆ ಹಾಕೋದಷ್ಟೇ.
ಫುಲ್ ಅಷ್ಟು ಮೀನು ಜಾಸ್ತಿ ಮೀನು ತಲೆಗಳೇ ಇದ್ದಾವೆ, ಯಾಕೆಂದ್ರೆ ಫ್ರೈ ಎಲ್ಲ ಇಲ್ಲಿದೆ ಅಲ್ಲ ತಲೆ. ಒಂದು 3-4 ಮೀನು ಹಾಕಿದ್ದಾರೆ ಅಷ್ಟೇ ಮೀನು ಸಾರಿಗೆ. ಯಾಕೆಂದ್ರೆ ನಮ್ಮ ಮನೇಲಿ ಜಾಸ್ತಿ ಮೀನು ಸಾರಿದ್ದು ಮೀನು ತಿನ್ನಲ್ಲ, ಬಟ್ ನನಗಿಷ್ಟ, ನನ್ನ ಬೇಬಿಗೆ ಅಷ್ಟು ಇಷ್ಟ ಇಲ್ಲ. ಓಕೆ, ನೆಕ್ಸ್ಟ್ ನೀಟಾಗಿ ಮಡಗಿಸಿ ಈ ಥರ ಮಾಡಿ. ಇದನ್ನು ಪುಳಿ ಮೆಣಸು ಅಂತ ಮಾಡ್ತಾರೆ, ಹಾಂ, ಅದಕ್ಕೆ ಕಾಯಿ ಹಾಕಲ್ಲ. ಕಾಯಿ ಹಾಕಲ್ಲ. ಕಾಯಿ ಹಾಕಲ್ಲ. ಓಕೆ, ಪುಳಿ ಮುಂಚೆ ಸೇಮ್ ಟು ಸೇಮ್ ಇದೇ ಥರನೇ ಮಾಡೋದು, ಬಟ್ ಕಾಯಿ ಹಾಕಲ್ಲ. ಇದಕ್ಕೆ ನಮ್ಮಮ್ಮ ಆದರೆ ಕಾಯಿ ಹಾಕಿದ್ದಾರೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾರೆ ಓಕೆ. ಮಸಾಲೆ ಬೇಯಿಸುವಾಗ. ಓಕೆ, ಎಣ್ಣೆ ಜಾಸ್ತಿ ಹಾಕ್ತಾರೆ, ಅಷ್ಟೇ ಡಿಫ್ರೆನ್ಸ್. ಇದನ್ನ ಹಾಕಿ ಇವಾಗ ಮತ್ತೆ ಮುಚ್ಚಿಡ್ತೀಯ ಅಲ್ವಾ? ಓಕೆ, ಮುಚ್ಚಿಟ್ಟು ಕೊತ ಅಂದಾಗ ಮೀನು ಸಾರು ರೆಡಿ. ಓಕೆ, ಈಗ ಇಷ್ಟೇ. ಓಕೆ, ಮೀನು ಸಾರು ರೆಡಿ, ನಮ್ಮೂರಿನ ಸ್ಟೈಲ್ ಮೀನು ಸಾರು ರೆಡಿ. ಹೆಂಗೆ ಕೊತ ಅಂತ ಇದೆ ನೋಡಿ. ಅಯ್ಯೋಯ್ಯೋಯ್ಯೋ ಮಸ್ತಿದೆ. ಸೊ ಒಂದ್ಸಲ ಇದು ಮಾಡಮ್ಮ, ಏನು ಹೇಳ್ತಾರೆ, ಅಲ್ಲಾಡಿಸು ಅಂತ. ಹಾಂ, ಎಲ್ಲ ಅಲ್ಲಾಡಿಸ್ಬೇಕು. ಸೊ ಆ್ಯಕ್ಚುಲಿ ಮೆತ್ತಿ ಇದು ಮಾಡ್ಬೇಕು. ಆ್ಯಕ್ಚುಲಿ ಮೀನಿದು ಇದೆಲ್ಲ ಆಚೆ ಬಂದ್ಬಿಡುತ್ತೆ, ಏನು ಹೇಳ್ತಾರೆ, ಚರ್ಮ ಅದೆಲ್ಲ ಚೌಟ ನಿಧಾನಕ್ಕೆ ನೋಡಿ ಮೀನು ಮುಳ್ಳು ಬಿಟ್ಕೊಳ್ಳುತ್ತೆ. ಅಲ್ಲಿ ತಿನ್ನಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ, ಸಿಂಪಲ್ ಇಷ್ಟೇ ಮೀನು ಸಾರು. ಸೊ ಟೇಸ್ಟ್ ಹೇಗಾಗಿದೆ ಅಂತ ಇವಾಗ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಬರ್ತೀನಿ ಊಟಕ್ಕೆ. ಓಕೆ, ನಾನಿವಾಗ ಫುಲ್ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಬಂದೆ. ಊಟ ರೆಡಿ ಇದೆ. ಮೀನು ನೋಡಿ, ರೈಸು, ಮೀನು ಸಾರು ಮತ್ತು ಮೀನು ಫ್ರೈ ಮಸ್ತರೇ. ನೀಟಾಗಿ ತೋರಿಸ್ತೀನಿ ನೋಡಿ. ಸೊ ಎಷ್ಟು ನೀಟಾಗಿ ನಮ್ಮಮ್ಮ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಯಾವ ಥರ ಅಡುಗೆ ಮಾಡೋದು, ಏನೆಲ್ಲ ಐಟಮ್ಸ್ಗಳು ಹಾಕೋದು, ಪ್ರತಿಯೊಂದು ಡೀಟೇಲಾಗಿ ತೋರಿಸ್ಕೊಟ್ಟಿದ್ದಾರೆ. ರೈಸು, ಮೀನು ಸಾರು, ಮೀನು ಫ್ರೈ ಇದೆ. ಆ್ಯಕ್ಚುಲಿ ಇದಕ್ಕೆ ರೊಟ್ಟಿ ಮೇಯ್ನ್ ಬಂದು ನೀರು ದೋಸೆಗೆ ಅಲ್ಟಿಮೇಟ್ ಆಗಿರುತ್ತೆ ಇದು ಅಲ್ಲಮ್ಮ. ನೀರು ದೋಸೆಗೆ ಸಖತ್ತಾಗಿರುತ್ತೆ. ಅದು ಬಿಟ್ಟರೆ ಬೇರೆ ಅಮ್ಮ, ಇಡ್ಲಿ, ಕುಸ್ಲಕ್ಕಿ ಅನ್ನ. ಕುಸ್ಲಕ್ಕಿ ಅನ್ನ ಅಂದರೆ ಇದು ನಮ್ಮೂರ ಕಡೆ ರೈಸ್ ಬರುತ್ತಲ್ಲ ಅದು. ಸೊ ಈಗ ನೀಟಾಗಿ ಕಲಿಸ್ಕೊಳ್ಳೋಣ. ಹೆಂಗೆ ಬಂದಿದೆ ನೋಡೋಣ ಟೇಸ್ಟ್. ಓಕೆ, ಖಾರ ಇದೆ, ಸಕ್ಕತ್ತಾಗಿದೆ ಟೇಸ್ಟು. ಮೀನು ನೋಡೋಣ, ನನ್ನ ಮಗಳು ಕುಕ್ತವಳಲ್ಲಿ ಚೆನ್ನಾಗಿ ಬಂದಿದೆ, ಫ್ರೆಶ್ ಇದೆ, ಚೆನ್ನಾಗಾಗಿದೆ ಅಮ್ಮ, ಸೂಪರ್. ಸೊ ನೋಡಿದ್ರಲ್ಲ, ಇವತ್ತಿನ ಬ್ಲಾಗ್ ಇದಾಗಿತ್ತು. ನೀವು ಕಮೆಂಟ್ ಹಾಕಿದ್ದಕ್ಕೆ ನಿಮಗೋಸ್ಕರ ನಮ್ಮೂರಿನ ಸ್ಟೈಲ್ ಫಿಶ್ ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀವಿ. ಸೊ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಷ್ಟೇ. ಯಾರ್ಯಾರು ಟ್ರೈ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಆಯಿತಾ. ಯಾರ್ಯಾರು ಈ ವಿಡಿಯೋ ನಾನು ಮಾಡಿದ ವಿಡಿಯೋನ ಯಾರ್ಯಾರು ನೋಡಿ ಟ್ರೈ ಮಾಡಿದ್ರಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಸಪೋರ್ಟ್ ಮಾಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ ಹೀರೋಸ್, ಬಾಯ್.